ಬೆಂಗಳೂರಲ್ಲಿ ಮನೆ ಸಿಗೋದು ತುಂಬಾ ಕಷ್ಟ. ಅದರಲ್ಲೂ ರೆಂಟ್ ಮತ್ತೆ ಲೀಸ್ ನ ಅಮೌಂಟ್ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಅಂತದ್ರಲ್ಲಿ ರೆಂಟ್ ಅಗ್ರಿಮೆಂಟ್ ಕೇವಲ 11 ತಿಂಗಳಿಗೆ ಮಾಡ್ಕೊಳ್ತಾರೆ. ಯಾಕೆ? ಎರಡ್ ಕಾರಣ ಇದೆ. ಫಸ್ಟ್, ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ಯಾವುದೇ ಲೀಸ್ ತಗೊಂಡಂತ ಪ್ರಾಪರ್ಟಿ 1 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಪೀರಿಯಡ್ ಗೆ ಅಂತ ತಗೊಂಡ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ನೀವು ಅದನ್ನ ರಿಜಿಸ್ಟರ್ ಮಾಡಿಸಬೇಕಾಗತ್ತೆ. ಅದಕ್ಕೆ ಹೆವಿ ರಿಜಿಸ್ಟ್ರೇಷನ್ ಫೀಸ್ ಆಗುತ್ತೆ ಅಂಡ್ ಮೋಸ್ಟ್ಲಿ 1% ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಗಿರುತ್ತೆ. ಎರಡನೇ ಕಾರಣ, ಸ್ಟಾಂಪ್ ಡ್ಯೂಟಿ ರೀತಿಯಲ್ಲಿ ತಗೊಳ್ಳುವಂತ ಟ್ಯಾಕ್ಸಸ್ ಮೋಸ್ಟ್ಲಿ 2% ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೊಂದು ಮನೆನ ಬಾಡಿಗೆಗೆ ತಗೊಳ್ತೀರಿ, ಅದರ ಆನ್ಯುವಲ್ ರೆಂಟ್ ಫಾರ್ ಎಕ್ಸಾಂಪಲ್ 3 ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳೋಣ. ಈಗ 11 ತಿಂಗಳಲ್ಲದೆ 12 ತಿಂಗಳನ್ನ ರಿಜಿಸ್ಟ್ರೇಷನ್ ಮಾಡ್ಸೋದಿಕ್ ಹೋದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಫೀಸ್ ಆಗತ್ತೆ 1% ಅಂತಂದ್ರೆ 3000 ರೂಪಾಯಿ. ಅದಾದ ನಂತರ ಅದರಲ್ಲಿ ಸ್ಟಾಂಪ್ ಡ್ಯೂಟಿ ಆಡ್ ಆಗುತ್ತೆ 2% ಅಂತಂದ್ರೆ ಅದ್ ನಮಗೆ 6000 ರೂಪಾಯಿ ಆಗುತ್ತೆ. ಅಂದ್ರೆ ರೆಂಟ್ ಅಗ್ರಿಮೆಂಟ್ ಅಲ್ಲಿ ಕೇವಲ 1 ತಿಂಗಳು ಹೆಚ್ಚಿಗೆ ಮಾಡಿದ್ರಿಂದ ನಿಮಗೆ 9000 ರೂಪಾಯಿ ಹೆಚ್ಚಿಗೆ ಕಟ್ಬೇಕಾಗತ್ತೆ. ಸೊ ನಮ್ಮಲ್ಲಿ ಓನರ್ ಆಗ್ಲಿ ಬಾಡಿಗೆದಾರರಾಗ್ಲಿ ತುಂಬಾ ಸ್ಮಾರ್ಟ್. ಸೊ ಹಾಗಾಗಿ ಕೇವಲ 11 ತಿಂಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ.